ಹಾಯ್ ಹಲೋ, ಇವತ್ತು ನಾನು ಬಂದು ನಮ್ಮ ಫ್ರೆಂಡ್ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಟೈಮ್ ಇವಾಗ ಪಾರ್ಕಿಗೆ 2 ದಿವಸ ಕರ್ಕೊಂಡೋದೆ. ಇವಾಗ ನಮ್ಮ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೂ ಇಬ್ಬರು ಮಕ್ಕಳಿದ್ದಾರಲ್ವ, ಅವ್ರ ಜೊತೆ ಆಡಲಿ ಅಂತ. ಅವರು ಒಂದು ಡ್ರಿಂಕ್ ಮಾಡಿ ಇಟ್ಕೊಂಡಿದ್ರು. ಇದನ್ನು ಆಲ್ಕಲೈನ್ ವಾಟರ್ ಅಂತ ಪ್ರಿಪೇರ್ ಮಾಡಿದರು. ನಾನು ಇದೇ ಫಸ್ಟ್ ಕೇಳ್ತಾ ಇರೋದು. ಹಾಗಾಗಿ ಅವ್ರು ಥೆರಪಿಗೆ ಹೋಗ್ತಾಯಿದ್ರು, ಹಾಗಾಗಿ ಅವ್ರಿಗೆ ಗೊತ್ತಿತ್ತು, ಅದಕ್ಕೆ ಮಾಡ್ಕೊಂಡಿದ್ದಾರೆ. ನಾನು ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ, ಬಟ್ ವಿಡಿಯೋದಲ್ಲಿ ಟ್ರೈ ಮಾಡಿರೋದನ್ನ ಹಾಕಿಲ್ಲ ಅಷ್ಟೇ ನಾನು. ಅವ್ರ ಮನೇಲಿ ಹೇಗೆ ಮಕ್ಕಳು ಆಟ ಆಡೋದಂತ ಒಂದು ಸ್ವಲ್ಪ ಚಿಕ್ಕ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದು ಆ್ಯಡ್ ಮಾಡಿದ್ದೀನಿ ನೋಡಿ. ರಜಾ ಅಲ್ವಾ, ಮಕ್ಕಳನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ಪಾರ್ಕು, ಫ್ರೆಂಡ್ ಮನೆ ಅಲ್ಲಿ ಇಲ್ಲಿ ಕರ್ಕೊಂಡು ಟೈಮ್ ಪಾಸ್ ಮಾಡಿಸ್ಲೇಬೇಕು ಹೆಂಗೋ ಒಂದು. ಹಾಗಾಗಿ ನನ್ನ ಕೆಲಸ, ನನ್ನ ಬ್ಯುಸಿ ಕೆಲಸದ ಜೊತೆಲಿ ಇದೊಂದು ಎಕ್ಸ್ಟ್ರಾ ಕೆಲಸ ಆ್ಯಡ್ ಆಗಿದೆ ನನಗಿವಾಗ. ಆಮೇಲೆ ದಾಸವಾಳದ ಗಿಡದಲ್ಲಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ದಾಸವಾಳ, ರೋಸು ಎಲ್ಲ. ಅವರು ಹೂವು ಕಿತ್ತಿ ದೇವ್ರಿಗೂ ಇಡಲ್ವಂತೆ, ಅವ್ರೂ ಬಳಸ್ಕೊಳ್ಳಲ್ವಂತೆ. ಗಿಡದಲ್ಲೇ ಬಿಡೋಕೆ ಅವ್ರಿಗೆ ಇಷ್ಟ ಅಂತೆ, ಹಾಗೆ ಬಿಟ್ಟಿದ್ದಾರೆ. ಇನ್ನು ನಮ್ಮ ಮಕ್ಕಳೆಲ್ಲ, ಅವ್ರ ಮಕ್ಕಳು ಇಬ್ಬರು ಸೇರಿಕೊಂಡು ಆಟ ಸಾಮಾನೆಲ್ಲ ಚೆಲ್ಲಿ ಆಟ ಆಡ್ಕೊಂಡು ಕೂತಿದ್ರು. ಅವ್ರ ಮನೆ 3rd ಫ್ಲೋರ್ ಇರೋದ್ರಿಂದ ಸುತ್ತ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲ ಗ್ರೀನರಿ ಮತ್ತು ಬಿಲ್ಡಿಂಗ್ಸ್ಗಳೆಲ್ಲ ನೀಟಾಗಿ ನೋಡ್ಬೋದು. ಅವ್ರು ಹೊಸ್ದಾಗಿ ಟೆಂಟ್ ಬೇರೆ ತೊಗೊಂಡ್ಬಿಟ್ಟಿದ್ದಾರೆ. ಅದು ಬೇರೆ ಖುಷಿ ನಮ್ಮ ಹುಡುಗರಿಗೆ. ನನಗೂ ಕೊಡಿಸು ಅಂತಿದ್ರು. ನಮ್ಮ ಮನೇಲಿ ಜಾಗ ಕಷ್ಟ, ಕಂಜೆಸ್ಟೆಡ್ ಆಗುತ್ತೆ. ಅವ್ರ ಮೇಲಾರ ಹೊರಗಡೆ ಜಾಗ ಇದೆ, ಹಾಗಾಗಿ ಇಟ್ಕೊಂಡು ಆಡ್ತಾಯಿದ್ದಾರೆ. 750 ಏನೋ ಹೇಳಿದ್ರು, ಜೆಪ್ಟೋನಲ್ಲಿ ತರಿಸಿದ್ದಂತೆ. ಹಾಗಾಗಿ ಟೆಸ್ಟ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ. ನಾನು ಇದೆಲ್ಲ ಏನು ತರ್ಸೋಕ್ಕೆ ಹೋಗಲ್ಲ, ಅಲ್ಲೇ ಆಟ ಆಡಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಹಾಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ, ಓಕೆನಾ? ಇವತ್ತು ರಿಸಲ್ಟ್ ಮೇಡಮ್ ರೆಡಿಯಾಗಿದ್ದಾರೆ. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ. ಗಿಫ್ಟ್ ಬೇರೆ ಪ್ಯಾಕ್ ಮಾಡಿಸ್ಕೊಂಡವಳೆ ಮೇಡಮ್ಗೆ ಕೊಡೋಕ್ಕೆ. ಬುಕ್ ಮಾಡಿದ್ದು ಮೀಶೋನಲ್ಲಿ. ನಮ್ಮಮ್ಮ ಆಗಿ ತರಿಸ್ಲಿಲ್ವಲ್ಲ, ಮೊನ್ನೆ ಬುಕ್ ಮಾಡಿದ್ನಲ್ಲ ಬ್ಯಾಂಗಲ್ಸು, ಅದು ಮೇಡಮ್ಗೆ ಬುಕ್ ಮಾಡಿದ್ದು. ಇವನು ನೋಡಿ, ಇವ್ನಿಗೆ ಹಂಗೆ ಅಡ್ಮಿಷನ್ ಕೇಳ್ಕೊರ್ಬೇಕು. ಇವ್ನಿಗೆ ಹಂಗೆ ಅಡ್ಮಿಷನ್ ಕೇಳ್ಕೊರ್ಬೇಕು, ಪ್ರಿ-KG ಹಾಕದ ಅಂತ ಸ್ಕೂಲಲ್ಲಿ. ನಾನು ಹೋಗ್ತಾ ಇಲ್ಲ, ಅವರಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ ರಿಸಲ್ಟ್ಗೆ. ಯಾವಾಗಲೂ ನಮ್ಮ ಅಪ್ಪನ ಕರ್ಕೊಂಡು ಹೋಗೋದು, ನಮ್ಮ ಅಮ್ಮನ ಬರಲ್ಲ. ಆಯ್ತಾ? ಎಲ್ಲ ಚೆಲ್ಲಿ ಅಂಡಿ ಎಲ್ಲ ಮುಗಿಸಿದ್ರ? ಇದೇನಿದು? ಏನೋ ಫ್ರೆಂಡ್ಸ್, ಇವತ್ತು ನನ್ನ ಮಗಳದ್ದು ರಿಸಲ್ಟ್ ಇತ್ತು. ನನಗೆ ಇವತ್ತು ಪೀರಿಯಡ್ಸ್ ಇತ್ತು, ಹಾಗಾಗಿ ನಾನು ತಿಂಡಿ ಮಾಡಿಲ್ಲ. ಅದಕ್ಕೆ ಹೋಟ್ಲಲ್ಲಿ ತರಿಸಿದ್ದೀನಿ ನೋಡಿ. ಅವಳು ಮಸಾಲೆ ದೋಸೆ ಬೇಕಂತೆ, ಇವನಿಗೆ ವಡೆ ಮತ್ತು ದೋಸೆ, ನನಗೆ 2 ಇಡ್ಲಿ. ವಿತೌಟ್ ಇಡ್ಲಿ ದರ್ ಇಸ್ ನೋ ಚಟ್ನಿ. ಆಮೇಲೆ ಇಲ್ಲಿ 2 ವಡೆ, 3 ವಡೆ. ರಿಸಲ್ಟ್ ಬಂದಿದೆ. ಇವಾಗ 5th ಪಾಸ್ ಆಗಿ 6th ಹೋಗಿದ್ದಾಳೆ. ಆಮೇಲಿಂದ ತೋರಿಸ್ತೀನಿ ಪ್ರೋಗ್ರೆಸ್. ಅಬಾಕಸ್ ಫಸ್ಟು ಏನಿಲ್ಲ. ಬ್ರೇಕ್ಫಾಸ್ಟ್ ತಿನ್ನೋಣ, ಹೋಟೆಲ್ದು ಬ್ರೇಕ್ಫಾಸ್ಟ್ ನೋಡಿ. ಒಬ್ಬೊಬ್ರದ್ದು ಒಂದೊಂಥರ ಪ್ಲೇಟ್. ನನ್ನ ಮಗ ತಿಂತಾವನು ಆಲ್ರೆಡಿ. ನನಗೆ ಚಟ್ನಿ. ಫ್ರೆಂಡ್ಸ್, ನನ್ನ ಮಗಳದು ಪ್ರೋಗ್ರೆಸ್ ಕಾರ್ಡ್ ಬಂದಿದೆ, ತೋರಿಸ್ತಾಳೆ ನೋಡಿ. ಎಂಥದ್ದು? ಅಬ್ಯಾಕೋಸದಲ್ಲಿ ಫಸ್ಟ್ ಬಂದವಳೆ. ಮಾಮೂಲಿ ರಿಸಲ್ಟಲ್ಲಿ ಎ ಬಂದವಳೆ, ಎ ಗ್ರೇಡ್ ಬಂದವಳೆ. ಮಾರ್ಕ್ಸ್ ಕಾರ್ಡಲ್ಲಿ ಇವ್ರಿಗೆ ಬರೀ ಗ್ರೇಡ್ಗಳು ಕೊಡ್ತಾರೆ, ನಂಬರ್ಸ್ ಕೊಡಲ್ಲ. ಎ ಗ್ರೇಡ್ ಅಂದರೆ ಎಷ್ಟು ಪರ್ಸೆಂಟೇಜು? 70 to 89%. ಈ ಗ್ರೇಡ್ ಬಂದವಳೆ, ಎ ಗ್ರೇಡ್. ಇವಾಗ 5th ಪಾಸಾಗಿ 6th ಅಲ್ವೇನಾ? ನೋಡಿ, ನಂಬರ್ಸ್ ಕೊಡಲ್ಲ ಇವ್ರಿಗೆ, ಈ ಥರ ಗ್ರೇಡೇ ಕೊಡೋದು ಯಾವಾಗಲೂ ಅಷ್ಟೇ. ಇದು ನಂಬರ್ಸ್ ಕೆಳಗಡೆ ಕೊಟ್ಟಿರೋದು, ಇದು ಅಟೆಂಡೆನ್ಸ್ ನಂಬರ್ಗಳು. ಇದು ಫಸ್ಟ್ ಟೆಸ್ಟಿಂದ ಹಿಡಿದು ಇಲ್ಲಿವರೆಗೂ ಕೊಟ್ಟವ್ರು, ಎಂಡಿಂಗ್ವರೆಗೂ. ಇವೆಲ್ಲ ಅಟೆಂಡೆನ್ಸ್ಗಳು, ಇದೆಲ್ಲ ಅಟೆಂಡೆನ್ಸ್ಗಳು. ರಿಸಲ್ಟ್ ಪಾಸ್ 6th ಪಾಸ್ ಆಗಿದ್ದಾಳೆ ಅಷ್ಟೇ. ಇದು ಮುಂದೆಗಡೆ ಫ್ರಂಟ್ ಮಾರ್ಕ್ಸ್ ಕಾರ್ಡ್ ಎಲ್ಲ ತೋರಿಸಲ್ಲ, ಅಡ್ರೆಸ್ ಇರುತ್ತೆ, ಹಾಗಾಗಿ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲ ತೋರ್ಸೋಕೆ ಹೋಗಲ್ಲ. ನೆಕ್ಸ್ಟ್ ಬಂದಿದ್ದು ಅಬ್ಯಾಕೋಸ್ದು. ಇದರಲ್ಲಿ ಫಸ್ಟ್ ಬಂದಿದ್ದಾಳೆ, ಲೆವೆಲ್ ಫಸ್ಟ್ ಕೊಟ್ಟಿದ್ದಾರೆ ನೋಡಿ, ಅಬ್ಯಾಕೋಸ್ದು ಸರ್ಟಿಫಿಕೇಟು.
ಮಾಮೂಲಿ ಸ್ಕೂಲಲ್ಲಿ ಗ್ರೂಪ್ ಫೋಟೋ ತೆಗೆಸ್ತಾರೆ ಇಯರ್ಲಿ. ಅವ್ರ ಕ್ಲಾಸ್ ಟೀಚರು ಸ್ಟೂಡೆಂಟ್ಸ್ದೆಲ್ಲ ನಿಲ್ಲಿಸಿ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ ಅದು ಫೋಟೋನ ಕೊಟ್ಟಿದ್ದಾರೆ. ಅವತ್ತು ಕಾಸಿಸ್ಕೊಂಡಿದ್ರು, ತೋರಿಸಿದೆ ಅನ್ಸುತ್ತೆ, ಗೊತ್ತಿಲ್ಲ ಬ್ಲಾಗಲ್ಲಿ ತೋರಿಸಿದ್ದೀನೋ ಇಲ್ವೋ. ಅದಕ್ಕೆ ನಾವು ತಮ್ಮಲ್ಲಿ ಇಟ್ಕೊಂಡು ಹಿಂಗೆಲ್ಲ ಮಾಡ್ಬಿಟ್ಟವನೇ ಒಂಥರ ಆಗಿಲ್ಲ. ಸೊ ಇದು ಅವರು ಕ್ಲಾಸ್ ಹುಡುಗರು. ಅವಳು ನಾಳೆ ಹೇಳಿ ಇದೆ ಲಾಸ್ಟಲ್ಲಿದ್ದಾಳಲ್ಲ ಇವಳು. ಸೊ ಅಂತೂ ಇಂತೂ ನನ್ನ ಮಗಳು 5th ಪಾಸ್ ಆಗಿ 6th ಹೋದ್ಲು. ಈಗ ಮಗನಿಗೆ ಅಡ್ಮಿಷನ್ಗೆ ಅಲ್ಲೇ ಹಾಕೋಣ ಅಂತ ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ಸ್ಕೂಲ್ಗೆ. ಬಟ್ ಇವಳಿಗೆ RTA ಸೀಟ್ ಸಿಕ್ಕಿತ್ತು. ಸೊ ಫ್ರೀ ನಮಗೆ ಇನ್ನೂ 2 ವರ್ಷ ಫ್ರೀ. ಅವಳಿಗೆ 8ನೇ ಕ್ಲಾಸ್ವರೆಗೂ LKGಯಿಂದ ಸಿಕ್ಕಿದವಳಿಗೆ. ಫಸ್ಟ್ ಸ್ಟ್ಯಾಂಡರ್ಡಿಂದ ಸಿಕ್ಕಿದ್ರೆ 10th ಫ್ರೀ ಕೊಡ್ತಾರೆ. ಸೊ ಇವಳಿಗೆ ಲಾಸ್ಟ್ ಅನ್ಕೋತೀನಿ. ಇವಳಿಗಾದ್ಮೇಲೆ ಇನ್ನೂ 2 years ಕೊಟ್ಟರೋ ಏನೋ ಗೊತ್ತಿಲ್ಲ, ಸರಿಗೆ ಕೊಟ್ಟಿದ್ದಾರೆ. ಇವಾಗ RTA ಸೀಟ್ ಇಲ್ಲ, ಇಂಗ್ಲೀಷ್ ಮೀಡಿಯಮ್ ಕೊಡ್ತಾ ಇಲ್ಲ. ಅಂದರೆ ಸರೌಂಡಿಂಗಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಕೊಡೋದು. ಗೌರ್ಮೆಂಟ್ ಸ್ಕೂಲ್ಗೇನು ಅವಶ್ಯಕತೆ ಇಲ್ಲ ಫ್ರೀ ಸೀಟು. ಸೊ ಈ ಥರ ಇದೆ ಪರಿಸ್ಥಿತಿ. ಸೊ ಹಂಗೂ ಈಗ ಇಲ್ಲಿ ನಮ್ಮ ಮನೆ ಹತ್ರ ಇನ್ನೊಂದು ಪ್ಲೇ ಹೋಮ್ ಇದೆ, ಅಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯವರು ಬೇಡ ಇಲ್ಲೇ ಅಡ್ಮಿಷನ್ ಮಾಡೋಣ ಅಂತ ಆಫೀಸ್ ರೂಮಲ್ಲಿ ಪ್ರೈಸ್ ಕೇಳ್ಕೊಂಬಂದಿದ್ದಾರೆ. ಎಷ್ಟು ಒಟ್ಟು 29,000 ಎಷ್ಟು ಅಡ್ಮಿಷನು, ಬರೀ ಅಡ್ಮಿಷನು, ಮಂತ್ಲಿ ಫೀಸ್ ಬೇರೆ. ಒಟ್ಟು ಟೋಟಲಿ 30,000 ಆಗ್ಬೋದು. ಯೂನಿಫಾರ್ಮು ಬುಕ್ಸು ಎಲ್ಲ ಸಪ್ರೇಟ್ ಇರುತ್ತೆ, ಶೂಸು ಎಲ್ಲ ಸಪ್ರೇಟ್ ತೊಗೋಬೇಕು. ಏನು ಮಾಡೋದು ಅಂತ ಗೊತ್ತಿಲ್ಲ. ಅವನ್ನ ಮನೇಲಿ ಇಟ್ಕೊಳಕ್ಕಂತೂ ಆಗಲ್ಲ, ಯಾಕಂದರೆ ಆಲ್ರೆಡಿ ಇವಾಗ ಅವನಿಗೆ 3 years ರನ್ನಿಂಗ್ ನಡೀತಾ ಇದೆ. ಈ ಜೂನ್ ಬಂದರೆ 3 ಕಂಪ್ಲೀಟ್ ಆಗುತ್ತೆ ಅವನಿಗೆ. ಸೊ ಎಲ್ಲನೂ ಹೇಳ್ತಾನೆ, ಆಲ್ಫಾಬೆಟಿಕ್ಸು, ಕಲರ್ಸು, ನಂಬರ್ಸು ಎಲ್ಲ ಐಡೆಂಟಿಫೈ ಮಾಡ್ತಾನೆ, ಎಲ್ಲ ಹೇಳ್ತಾನೆ. ಅದು ಅಲ್ಲದೆ ದೊಡ್ಡವನಾಗಿರೋದ್ರಿಂದ ಇವಾಗ ಮನೇಲಿರೋಕೆ ಅವನಿಗೆ ಬೋರ್ ಅನಿಸುತ್ತೆ. ಇವಳು ಇರಲ್ಲ, ಇವಳು ಸ್ಕೂಲ್ಗೆ ಹೋಗ್ತಾಳಲ್ಲ, ಇನ್ನು ಬರೀ ಮೊಬೈಲ್ ನೋಡ್ಕೊಂಡು ಕೂರ್ತಾನೆ. ನೆಕ್ಸ್ಟ್ ಇಯರ್ ಹಾಕ್ಬೋದಾಗಿತ್ತು ಮನೇಲಿ ಇಟ್ಕೊಂಡು. ಇವಳನ್ನ ಹಾಗೆ ಮಾಡಿದ್ದೆ ನಾವು, ಜಾಸ್ತಿ ಹಾಕಲೇಬೇಕು ಅನ್ನೋ ಥರ ಪರ್ಪಸಲ್ಲೇ ನಾವು ಹಾಕಿರಲಿಲ್ಲ, ಮನೇಲಿ ಇಟ್ಕೊಂಡಿದ್ವಿ. ಒಂದೇ ಸತಿ RTA ಸೀಟ್ ಸಿಕ್ಕಿದ್ಮೇಲೆ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಆ ಥರ ಹಾಕಿದ್ವಿ ಅವಳನ್ನ. ಸೊ ಇವನ್ನ ಹಾಗೆ ಮಾಡೋಕ್ಕಾಗಲ್ಲ, ಬೋರ್ ಹೊಡಿಯುತ್ತೆ. ಆಮೇಲೆ ಸುಮ್ಮನೆ ಗಲಾಟೆ ಮಾಡ್ತಾನೆ, ಬರೀ ಮೊಬೈಲ್ ನೋಡ್ತಿರ್ತಾನೆ. ಆ ಮೊಬೈಲ್ ನೋಡೋದು ಬಿಡ್ಸೋಕ್ಕಾದ್ರೂ ಸರಿ 2 hour ಆದರೂ ಸರಿ ಸ್ಕೂಲ್ಗೆ ಹೋಗಿ ಬರಲಿ ಅಂತ. ಸೊ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಮನೆಯವರು ಇಲ್ಲೇ ಅಡ್ಮಿಷನ್ ಮಾಡೋಣ, ಪ್ಲೇ ಹೋಮ್ ಎಲ್ಲ ಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದರೆ ಮತ್ತೆ ಏನಾಗುತ್ತೆ, ಪ್ಲೇ ಹೋಮ್ ಎಲ್ಲ ಮುಗ್ದ ಮೇಲೆ ಮತ್ತೆ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತಿರುತ್ತೆ, ಮತ್ತೆ ರೀಅಡ್ಮಿಷನ್ ಮಾಡಿ ಮತ್ತೆಲ್ಲ ಸೇರಿಸ್ಬೇಕು. ಆಲ್ಮೋಸ್ಟ್ ಪ್ಲೇ ಹೋಮ್ಗೂ 40,000 ಕಡಿಮೆ ಎಲ್ಲೂ ಇರಲ್ಲ. ಏನಿದ್ರೆ ಒಂದು ತುಂಬ ಹುಡುಕ್ತೀನಿ ಅಂದರೆ ಏನೊಂದು 30,000 ರೂಪಾಯಿಗೆ ಸಿಗ್ಬೋದು ಅಷ್ಟೇ. ಸೊ ಇನ್ನೊಂಚೂರು ವೇರಿಯೇಷನ್ ಥರ ಅಂದ್ಬಿಟ್ಟು ಸ್ಕೂಲ್ಗೆ ಹಾಕ್ತಿದ್ದಾನೆ. ನಮಗೆ ನೆಕ್ಸ್ಟ್ ಇಯರಿಂದ ಕಡಿಮೆ ಆಗುತ್ತೆ. ಹಾಗಾಗಿ ಹಂಗೆ ಫೈನಲ್ ಮಾಡಿದ್ದೀವಿ ಸ್ಕೂಲ್ಗೆ ಹಾಕ್ಬಿಡೋಣ ಅಂತ. ಪಾಪ ಹಾಕ್ತೀವಿ, ಇನ್ನೇನು ಬೇರೆ ಆಪ್ಷನ್ ಇಲ್ಲ. ಹಂಗೂ ಹಾಕೋಕ್ಕೊಂದು ಕಡೆ ಇಷ್ಟ ಇಲ್ಲ, ತುಂಬ ಚಿಕ್ಕವನು, ಇನ್ನೂ ಬೇಡ ಅಂತ. ಅಂದರೆ ಅವಳನ್ನ ಇನ್ನೂ 1 ವರ್ಷ ಇಟ್ಕೊಂಡಿದ್ದು ಆಮೇಲೆ ಹಾಕಿದ್ವಿ ನಾವು, ಅಷ್ಟು ಬೇಗ ಹಾಕಿರಲಿಲ್ಲ. ಇವನು 1 ವರ್ಷ ಬೇಗ ಹಾಕ್ತಾಯಿದ್ದೀವಿ ಅಷ್ಟೇ. ನೋಡೋಣ ಏನು ಮಾಡ್ತಾನೆ ಗೊತ್ತಿಲ್ಲ, ಹೋಗ್ತಾನೋ ಇಲ್ವೋ ಅಂತ. ಒಟ್ಟಿನಲ್ಲಿ ಹಾಕಕ್ಕೆ ಮಾತ್ರ ಡಿಸೈಡ್ ಮಾಡಿದ್ದೀವಿ. ಇನ್ನೊಂದೇನು ಗೊತ್ತಾ, ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ ತಕ್ಷಣ ಎದ್ದಾಳೋದೇ ಇಲ್ಲ, ಅದೇ ಪ್ರಾಬ್ಲಮ್. ಬೇಕು ಅಂತಲೇ ಮಲ್ಕೊಳ್ಳೋದು, ಇದೆಲ್ಲ ಮಾಡ್ತಾರೆ ಮಕ್ಕಳು. ಅವನು ಸ್ಕೂಲ್ಗೆ ಅಡ್ಜಸ್ಟ್ ಆಗಬೇಕಲ್ವ, ಹಾಗಾಗಿ ಟೈಮಿಂಗ್ಸ್ಗೆ. ಇವ್ರನ್ನೆಲ್ಲ 12 ಗಂಟೆಗೆ ಬಿಟ್ಬಿಡ್ತಾರೆ. ಇವಾಗೇನು ಪ್ರಾಬ್ಲಮ್ ಇಲ್ಲ, ಗಾಡಿ ಎಲ್ಲ ಇರೋದ್ರಿಂದ ಆರಾಮಾಗಿ ಕರ್ಕೊಂಡು ಬರ್ತೀನಿ. ಕರ್ಕೊಂಡು ಬರೋಕ್ಕೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಅವ್ನು ಕಳಿಸೋದೇ ದೊಡ್ಡ ಟಾಸ್ಕ್ ಆಗುತ್ತೆ. ಏನು ಮಾಡೋದೋ ಗೊತ್ತಿಲ್ಲ, ಸರ್ಕಸ್ ಮಾಡಬೇಕಷ್ಟೆ. ಇವಳು ನೋಡಿ ನೆನ್ನೆ ಚಿಯಾ ಸೀಡ್ಸ್ ನೆನೆಸಿದ್ದೆ. ಚಿಯಾ ಸೀಡ್ಸ್ ಅಲ್ಲ, ಸಬ್ಜಿ ಸೀಡ್ಸ್. ಸಬ್ಜಿ ಸೀಡ್ಸಾ? ಸೀಡ್ಸ್ ಗ್ರಾಮರ್ ಮಿಸ್ಟೇಕ್ ಮಾಡ್ತಾರೆ ಇವರಿಬ್ರು. ಓಹೋ, ಇವಳು ಏನು ಕರೆಕ್ಟಾಗಿ ಮಾಡ್ಬಿಡ್ತಾಳೆ. ಇದು ನೋಡಿ ಹೆಂಗ್ ಮಾಡ್ಕೊಂಡಿದ್ದಾಳೆ. ಮೀನ್ ಮೊಟ್ಟೆ ಐತಲ್ಲ, ಮೀನ್ ಮೊಟ್ಟೆ ಇದ್ದಂಗಿದೆ. ಇವಾಗ ಈಗ ತಿನ್ನಕ್ ಕೂತವಳೆ, ಕಪ್ಪೆ ಮೊಟ್ಟೆ. ನೋಡಿ ಎಲ್ಲ ಬೇಕು ಅಂತ ತರ್ಸ್ಕೊಂಡ್ಬಿಡೋದು, ಹಿಂಗೆ ಹಾಳು ಮಾಡೋದು. ಇದರಲ್ಲಿ ಆಕ್ಸಿಸ್ ನೀರ್ನೆಲ್ಲ ತೆಗೆಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೆನೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಾ, ಎಂಥದ್ದು ಆಕ್ವಾ ವಾಟರ್ ಅಲ್ಲ, ಅದು ಆಲ್ಕೆನ್ ವಾಟರ್ ಅಂತ ಪ್ರಿಪೇರ್ ಮಾಡೋದನ್ನ ನಮ್ಮ ಫ್ರೆಂಡ್ ಮಾಡಿದ್ರು. ಅವರು ಅಲ್ಲಿ ಥೆರಪಿಗೆ ಹೋಗ್ತಿದ್ರು, ಅಲ್ಲಿ ನೋಡ್ಕೊಂಡು ಬಂದಿದ್ರು. ಸೊ ಅದನ್ನ ಯೂಟ್ಯೂಬಲ್ಲಿ ನೋಡ್ಕೊಂಡು ಅವ್ರು ಮಾಡಿದ್ರು. ಏನಿದು ಅಂತ ಕೇಳಿದ್ದಕ್ಕೆ ಈ ಥರ ಮಾಡಬೇಕು, ಅದೇ ಆಲ್ಕೆನ್ ವಾಟರ್ ಅಂತ. ಸೊ ನಾನು ಪ್ರಿಪೇರ್ ಮಾಡೋ ಅಂತ ಮಾಡೋದನ್ನ ರಾತ್ರಿನೇ ಹಾಕಿ ಇಟ್ಟಿದ್ದೆ. ಸೌತೆಕಾಯಿ, ಬೀಟ್ರೂಟು, ಕ್ಯಾರೆಟು, ಪುದೀನ ಸೊಪ್ಪು, ನಿಂಬೆಹಣ್ಣು, ಮತ್ತು ಇನ್ನೇನು ಹಾಕೋದಮ್ಮ, ಪುದೀನ ಸೊಪ್ಪು, ಕ್ಯಾರೆಟು, ಬೀಟ್ರೂಟು, ಆಮೇಲೆ ನಿಂಬೆಹಣ್ಣು, ಸೌತೆಕಾಯಿ
ಇದಿಷ್ಟನ್ನ ಹಾಕಿ ರಾತ್ರಿನೇ ನೀರಲ್ಲಿ ಹೇಳದ್ನಲ್ಲ ಅಷ್ಟನ್ನ ಇಟ್ಬಿಡೋದು, ಅದನ್ನ ಬೆಳಗ್ಗೆ ಎದ್ದು ಕುಡಿಯೋದು. ಶುಂಠಿ ಮೇನ್ ಆಗಿ ಮರಿಬಾರ್ದು, ಶುಂಠಿ ಇದಿಷ್ಟು ಹಾಕಿ ಇಟ್ಟಿದ್ರೆ ಸೊ ಸ್ಟಾರ್ಟಿಂಗ್ ಅಲ್ವಾ ಅಡ್ಜಸ್ಟ್ ಆಗಲ್ಲ ಒಂಥರ ಅನ್ಸುತ್ತೆ, ಬಟ್ ಬೆನಿಫಿಟ್ ಇದೆಯಂತೆ. ಸಪ್ಪೆ ಅಂತ ಏನಿಲ್ಲ, ಒಂಥರ ಒಗ್ಗೊಗ್ರು. ಬಟ್ ಬೆಳಗ್ಗೆ ಹಾಳು ಹೊಟ್ಟೆಗೆ ಎದ್ದ ತಕ್ಷಣ ಕುಡಿದ್ರೆ ಬೆನಿಫಿಟ್ ಇದೆ ಅಂತೆ. ಥೈರಾಯ್ಡು, PCOD, ವುಮೆನ್ಸ್ ಪ್ರಾಬ್ಲಮ್ ಏನೇನಿದೆ ಅದೆಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರು. ಕೊಲೆಸ್ಟ್ರಾಲು, BP ಇದೆಲ್ಲ ಕಂಟ್ರೋಲು ಬರುತ್ತೆ ಅಂತ. ಸೊ ಅದಕ್ಕೆ ಅಂಥದ್ದು ಅಕ್ವಾಗಾರ್ಡ್ ಥರ ವಾಟರ್ದೇ ಬರುತ್ತಂತೆ. ಅದು ತೊಗೊಳಕ್ಕೆ ತುಂಬ ಕಾಸ್ಟ್ಲಿ ಅಂತ, 2 ಲಕ್ಷನ ಎಷ್ಟೋ ಆಗುತ್ತೆ ಅಂದ್ರಂತೆ. ಹಾಗಾಗಿ ಈ ಥರ ಪ್ರಿಪೇರ್ ಮಾಡ್ಕೊಂಡು ಕುಡಿಬೋದು ನೀರನ್ನು ಅಂತ. ಸೊ ಆಮೇಲೆ ತಾಂಬೂರದ ಅಂದರೆ ಹಿತ್ತಾಳೆ ಬಿಂದಿಗೆ ಇದೆಯಲ್ಲ, ಹಿತ್ತಾಳೆ ಬಿಂದಿಗೆಗೆ ಹಾಕ್ಬಿಟ್ಟು ಎಲ್ಲ ನೀರು ತುಂಬಿಸಿಟ್ಟಿದೆ. 1 ಲೋಟ ಕುಡಿದೆ ಬೆಳಗ್ಗೆ ಎದ್ದ ತಕ್ಷಣ ಅಷ್ಟೇ, ಇನ್ನು ನೀರೇ ಕುಡ್ದಿಲ್ಲ. ಅದು ಇನ್ನೊಂದೇನಂದ್ರೆ ಊಟ ಆದಮೇಲೆ 2 ಅವರ್ವರೆಗೂ ಆ ನೀರು ಕುಡಿಯೋಂಗಿಲ್ಲ ಅಂತಾರೆ. ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಹೇಳಿದ್ದು ಊಟ ಆದಮೇಲೆ 2 ಅವರ್ವರೆಗೂ ಕುಡಿಬಾರ್ದು, ಆಮೇಲೆ ಬೇಕಾದ್ರೆ ಕುಡಿಬೋದು. ನಾವು ಮಾಮೂಲಿ ವಾಟರ್ನ ಹೇಗೆ ಕನ್ಸ್ಯೂಮ್ ಮಾಡ್ತೀವಿ ಬೇಕಾದಾಗ ಅವಶ್ಯಕತೆ ಇದ್ದಾಗ ಆ ಥರ ಕುಡಿತಾ ಇರ್ಬೋದು. ಅದು ಇಷ್ಟೇ ಟೈಮಿಂಗ್ಸಲ್ಲಿ ಇಷ್ಟೇ ಕುಡಿಬೇಕು ಅನ್ನೋದಿಲ್ಲ. ಬಟ್ ಊಟ ಮಾಡಿದಾಗ ಮಾತ್ರ 2 ಅವರ್ ಕುಡಿಯೋಕೆ ಹೋಗ್ಬಾರ್ದು, ಯಾಕಂದರೆ ಡೈಜೆಷನ್ ಸಿಸ್ಟಮು ಸ್ಟಾಪ್ ಆಗಿಬಿಡುತ್ತಂತೆ. ಅದು ಕುಡಿದ್ರೆ ಡೈಜೆಷನ್ ಕೆಲಸ ಮಾಡೋದು ನಿಲ್ತು ಬಿಡುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ 2 ಅವರ್ ಬಿಟ್ಟು ಊಟ ಆದಮೇಲೆ ಯಾವಾಗಾದರೂ ಕುಡಿಬೋದು. ಬೆಳಿಗ್ಗೆ ಮಾತ್ರ ಅರ್ಲಿ ಮಾರ್ನಿಂಗ್ ಎದ್ದಾಗ ಕುಡಿದ್ರೆ ತುಂಬಾ ಒಳ್ಳೆಯದು ಹೆಲ್ತ್ಗೆ ಅಂತ ಹೇಳಿದ್ದಾರೆ. ಸೊ ನಾನು ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ 1 ತಿಂಗಳು ಕುಡಿಯೋಣ, ಏನು ವೇರಿಯೇಷನ್ ಆಗ್ಬೋದು ಅಂತ ಟೆಸ್ಟ್ ಮಾಡೋಣ. ಬರೀ ನೀರಲ್ವಾ, ಏನು ಖರ್ಚಿಲ್ಲ, ಮನೇಲೇ ಎಲ್ಲ ಪದಾರ್ಥ ಇರುತ್ತೆ, ಹಾಕೋದು ಕುಡಿಯೋದು ಅಷ್ಟೇ. ಓಕೆ, ಅದಕ್ಕೆ ಹಾಕೊಂಡು ಕುಡಿಯೋಕ್ಕೆ ಅಂತ ಇವಳು ಶೀಟ್ಸ್ ತಂದ್ಲು, ಹಾಕೊಂಡು ಕುಡ್ದಿಲ್ಲ ಇವಳು. ಹಾಕೊಂಡೆ ಬೆಳಗ್ಗೆ ಮುಂಚೆ ಹಾಕೊಂಡ್ಲು ಇವಳು.